ನಮ್ಮ ಬದುಕಿದೆಯಲ್ಲ ಯಾವಾಗ ಹೆಂಗೆ ಟರ್ನ್ ಆಗತ್ತೆ ಉಲ್ಟಾ ಹೊಡೆಯತ್ತೆ ಅಂಥೇಳಿ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಲೈಫನ್ನು ಕೂಡ ಅಬ್ಸರ್ವ್ ಮಾಡಿರ್ಬೋದು ಮತ್ತು ಬೇರೆಯವರ ಲೈಫನ್ನು ಕೂಡ ದೂರದಿಂದ ಇಲ್ಲವೇ ಹತ್ತಿರದಿಂದ ಅಬ್ಸರ್ವ್ ಮಾಡಿ ನೋಡಿರಬಹುದು. ನಿಮ್ಮ ಲೈಫಲ್ಲಿ ಯಾವಾಗ ನಿಮಗೆ ಮದುವೆ ಆಗಿರಲ್ವೋ ಆವಾಗ ಅನ್ನಿಸ್ತಾ ಇರತ್ತೆ ನನ್ನ ಮದುವೆ ಯಾವಾಗತ್ತೆ ಅಂತ ಹೇಳಿಬಿಟ್ಟು ನಾನು ಹಿಂಗೆ ಸಿಂಗಲ್ ಆಗಿ ಸಾಯ್ತೀನ ಏನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ನಿಮಗೆ ಮದುವೆ ಆಗುತ್ತೋ ಮಕ್ಕಳು ಆಗ್ತಾವೋ ಎಲ್ಲನೂ ಆಗುತ್ತೋ ಆವಾಗ ನಿಮಗೆ ಯಾಕಾದರೂ ಮದುವೆ ಆದ್ನೋ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದೇ ಒಂದು ಡಿಲ್ಯೂಷನ್ನಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಓದಾಡ್ತಾ ಇದ್ದಾರೆ. ಯಾರ್ದು ಮದುವೆ ಆಗಿಲ್ವೋ ನಮ್ಮ 30 ಆಯಿತು ನನಗಿನ್ನೂ ಮದುವೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಜಾಬ್ ಸಿಕ್ಕಿಲ್ಲ, ಸ್ವಂತ ಮನೆ ಇಲ್ಲ, ಕಾರಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಅವು ಕೊರಗ್ತಾ ಇರ್ತವೆ. ಅವ್ರದ್ದೊಂದು ಬೇರೆಯೇ ಪ್ರಪಂಚ, ವಿರಹದಲ್ಲಿರ್ತಾರೆ ಅವರು, ಅವ್ರದ್ದೊಂದು ಬೇರೆಯೇ ಲೋಕ, ವಿರಹ ಲೋಕ. ಇನ್ನು ಮದುವೆ ಆಗಿರೋದು ಹನಿಮೂನ್ ಪೀರಿಯಡಲ್ಲಿರೋರ್ದು ಅವ್ರದ್ದೊಂದು ಬೇರೆ ಇರುತ್ತೆ, ಅದು ಭ್ರಮಲೋಕ ಪ್ರೇಮಲೋಕ ಅಂತ ನೀವು ಅನ್ಬೋದು. ಇನ್ನು ಮದುವೆಯಾಗಿ ಒಂದು 5-6 ವರ್ಷ ಆಗಿ ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡು ಬಿಟ್ಟಿರೋದು ಲೈಫಲ್ಲಿ ಏನೂ ಮಜಾನೇ ಬರ್ತಾ ಇಲ್ಲ, ವೇಸ್ಟ್ ಆಫ್ ಲೈಫು, ಏನೂ ಮಾಡೇ ಇಲ್ಲ ಲೈಫಲ್ಲಿ. ಏನಿದೆ ಲೈಫಲ್ಲಿ? ಸೊ ಬೆಳಗ್ಗೆ ಹೇಳೋದಿದೆ, ರೆಡಿ ಆಗೋದಿದೆ, ಜಾಬಿಗೆ ಹೋಗೋದಿದೆ, 9 to 5 ಕತ್ತೆ ಥರ ಮಾಡೋದಿದೆ, ಮತ್ತೆ ಮನೆಗೆ ಬರೋದಿದೆ, ಹಾಗೆ ಊಟ ಮಾಡಿ ಮಲ್ಕೊಳ್ಳೋದಿದೆ, ಮಕ್ಕಳ ಕಾಟ, ಹೆಂಡತಿ ಕಾಟ. ಸೊ ನಮಗೇನು ಜೀವನದಲ್ಲಿ ಏನು ಸುಖಾನೇ ಇಲ್ಲ ಅಂಥೇಳಿ ಅವ್ರದ್ದೊಂದು ವ್ಯತೆ ಬೇರೆ ಇದೆ. ಸೊ ಈ ಜೀವನ ಇದೆಯಲ್ಲ, ಒಂದು ಸರ್ತಿ ನಿಮಗೆ ಪ್ರೇಮ ಕಥೆ ಅನಿಸುತ್ತೆ, ಇನ್ನೊಂದು ಸರ್ತಿ ವಿರಹ ಕಥೆ ಅನಿಸುತ್ತೆ, ಇನ್ನೊಂದು ಸರ್ತಿ ಸಂಕಟದ ಥರ ಅನಿಸುತ್ತೆ, ಇನ್ನೊಂದು ಸರ್ತಿ ವ್ಯತೆ ಅನಿಸುತ್ತೆ. ಸೊ ಈ ರೀತಿ ಒಂದೇ ಲೈಫು ಒಬ್ಬೊಬ್ರಿಗೂ ಕೂಡ ಬೇರೆ ಬೇರೆ ಥರ ಅನಿಸುತ್ತೆ, ಒಬ್ರಿಗೇ ಬೇರೆ ಬೇರೆ ಥರನೂ ಅನಿಸುತ್ತೆ. ಸೊ ಯಾಕೆ ಈ ರೀತಿ ಅನ್ನೋದನ್ನು ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಲೈಫ್ ಹೀಗೆ ಇದೆ, ಈ ಲೈಫ್ ಯಾಕೆ ಹಿಂಗಿದೆ ಅಂತೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ನೀವು ಹುಚ್ಚರಾಗ್ತೀರಾ, ಇಲ್ಲವೇ ಫಿಲಾಸಫರ್ ಆಗಿಬಿಡ್ತೀರಾ, ಇಲ್ಲವೇ ಅತಿ ಬುದ್ಧಿವಂತರಾಗಿಬಿಡ್ತೀರಾ. ಸೊ ಅತಿ ಬುದ್ಧಿವಂತರನ್ನು ಕೂಡ ನಮ್ಮ ಜಗತ್ತು ಹುಚ್ಚರಂತಲೇ ನೋಡುತ್ತೆ, ಅದೇ ಥರ ಟ್ರೀಟ್ ಮಾಡುತ್ತೆ. ಸೊ ಎಲ್ಲವೂ ಕೂಡ ಡೇಂಜರಸ್ ಆಗಿದೆ. ಅದಕ್ಕಾಗಿ ಈ ಲೈಫ್ ಯಾಕೆ ಹಿಂಗೆ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಲೈಫ್ ಹೆಂಗೆ ಬರುತ್ತೋ ಅದಕ್ಕೆ ತಕ್ಕಂತೆ ನೀವು ನಿಮ್ಮನ್ನು ಬದಲಾವಣೆ ಮಾಡಿಕೊಂಡು ಬದುಕಕ್ಕೆ ಹೋಗಿ. ಇದೇ ಒಂದು ಬದುಕುವ ದಾರಿಯಾಗಿದೆ. ಫ್ಲೆಕ್ಸಿಬಲ್ ಆಗಿ ಬದುಕಿ, ಬಂದಂಗೆ ಬದುಕಿ. ಲೈಫ್ ಹೆಂಗೆ ಬಾಲ್ ಮಾಡುತ್ತೋ ಆ ರೀತಿಯಾಗಿ ನೀವು ಬ್ಯಾಟ್ ಮಾಡಿ. ಸೊ ಹೊಸದನ್ನೇನೇನು ಮಾಡೋಕ್ಕೆ ಹೋಗ್ಬೇಡಿ, ಲೈಫ್ ಹೆಂಗೆ ಬೌಲಿಂಗ್ ಮಾಡುತ್ತೋ ಆ ರೀತಿ ಬ್ಯಾಟ್ ಬೀಸಿ. ಇದೇ ಒಂದು ಬೆಸ್ಟ್ ಐಡಿಯಾ ಆಗಿದೆ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಲೈಫು 40ರ ನಂತರ ಶುರು ಆಗತ್ತೆ ಅಂಥೇಳಿ ಕಾರ್ಲ್ ಜಂಗ್ ಅವರು ಹೇಳ್ತಾರೆ. ನಿಜವಾದ ಜೀವನ 40ರ ನಂತರ ಶುರುವಾಗತ್ತೆ. ಈಗ ಸ್ವಲ್ಪ ಫಾಸ್ಟ್ ಜಮಾನ ಬಂದಿದೆ ಅಂತಂದರೆ ಅದರ ಒಂದು ಸ್ವೀಟ್ ಪಾಯಿಂಟ್ ಎಲ್ಲಿಗಿದೆಯಪ್ಪ ಅಂತಂದರೆ 36 ವರ್ಷ. ಸೊ 36ನೇ ವಯಸ್ಸಿಗೆ ನಿಮಗೆ ನಿಮ್ಮ ಲೈಫ್ ಅಂದರೆ ಏನು, ಇದರ ಮೀನಿಂಗು ಮತ್ತು ನಿಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟು. ಗಂಡುಮಕ್ಕಳ ಜೀವನದಲ್ಲಂತೂ ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಅಂತಂದರೆ ಅದು 36 ವರ್ಷ ಅಂತ ಹೇಳ್ಬೋದು. ಕಾರ್ಲ್ ಜಂಗ್ ಅವರು ಹಳೆಯ ಕಾಲದ 100 ವರ್ಷದ ಹಳೆಯ ಫಿಲಾಸಫರ್ ಅವರು. ಆವಾಗಿನ ಕಾಲದಲ್ಲಿ ಜಗತ್ತಿಷ್ಟು ಫಾಸ್ಟ್ ಇರಲಿಲ್ಲ, ಅದಕ್ಕಾಗಿ ಅವರು 40ರ ನಂತರ ನಿಮ್ಮ ಅಸಲಿ ಜೀವನ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕಾರ್ಲ್ ಜಂಗ್ ಅವರು ಮನುಷ್ಯರ ಬದುಕನ್ನು 2 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡ್ತಾರೆ. ಪಾರ್ಟ್ 1ಗೆ ಅವರು ಫಸ್ಟ್ ಹಾಫ್ ಅಂತಾರೆ, ಮತ್ತು ಮಿಕ್ಕ ಜೀವನಕ್ಕೆ ಸೆಕೆಂಡ್ ಹಾಫ್ ಅಂತಾರೆ. ಸೊ ಫಸ್ಟ್ ಹಾಫ್ ಎಲ್ಲಿಂದ ಶುರುವಾಗತ್ತಪ್ಪ ಅಂತಂದರೆ 0ದಿಂದ 40. ಸೊ 36ಕ್ಕೆ ಸ್ವೀಟ್ ಪಾಯಿಂಟ್ ಇದೆ ಅಂತಂದರೆ ನಾವು 0ದಿಂದ 36 ಅನ್ಬೋದು. ಇನ್ನು ಸೆಕೆಂಡ್ ಹಾಫು ಇದ್ರ ನಂತರ. ಸೊ ನಿಮ್ಮ ಜೀವನದ ಮೊದಲ ಹಂತ ಇರುತ್ತಲ್ಲ ಫಸ್ಟ್ ಹಾಫು, ಇದರಲ್ಲಿ ಏನಾಗತ್ತೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಇದಕ್ಕೇ ನಾವು ಪ್ರಿಪರೇಷನ್ ಸ್ಟೇಜ್ ಅಂತ ಕರಿಬೋದು, ಲರ್ನಿಂಗ್ ಸ್ಟೇಜ್ ಅಂತ ಕರಿಬೋದು. ನೀವು ಯಾರಿಗೋ ಹುಟ್ಟಿರ್ತೀರ, ಅವರು ನಿಮ್ಮನ್ನು ಈ ಭೂಮಿಗೆ ತಂದಿರ್ತಾರೆ. ಸೊ ಅವ್ರಿಗೇನಾಗಬೇಕು, ಅವ್ರಿಗೇನು ಬೇಕು ಅನ್ನೋ ಥರ ನಿಮಗೆ ಎಜುಕೇಷನನ್ನು ಕೊಡಿಸ್ತಾರೆ. ಸೊ ನಿಮ್ಮನ್ನು ಓದಿಸ್ತಾರೆ, ದೊಡ್ಡವರನ್ನಾಗಿ ಮಾಡ್ತಾರೆ, ನಿಮ್ಮ ಸೇವೆನೂ ಮಾಡ್ತಾರೆ, ಸ್ವಲ್ಪ ಸಹಾಯನೂ ಮಾಡ್ತಾರೆ, ಸೌಲಭ್ಯಗಳನ್ನು ಕೊಡ್ತಾರೆ. ಅದಕ್ಕೆ ತಕ್ಕಂತೆ ನಿಮ್ಮನ್ನು ಕಂಟ್ರೋಲ್ ಕೂಡ ಮಾಡ್ತಾರೆ, ಅವರಿಗೆ ಬೇಕಾದಂತೆ ನಿಮ್ಮನ್ನು ಗೈಡ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ನೀವು ಕೇಳಿಲ್ಲ ಅಂತಂದರೆ ನೀವು ನಿಮ್ಮ ಲೈಫಿನ ಫಸ್ಟ್ ಹಾಫ್ನಲ್ಲಿ ಏನಾಗ್ತಾ ಇದೆ ಗೊತ್ತಾಗದಂತೆ ಹಾಗೆ ಬದುಕ್ಬಿಡ್ತೀರ. ಎಲ್ಲವೂ ಬೇರೆಯವರೇ ಇಷ್ಟದಂತೆ ಆಗಿಬಿಡುತ್ತೆ. ನಿಮ್ಮ ಸ್ನೇಹ, ಪ್ರೀತಿ, ಸಂಬಂಧಗಳು, ಮದುವೆಗಳು, ಎಜುಕೇಷನ್ನು, ಜಾಬು, ಬಿಸ್ನೆಸ್ಸು, ಇದರಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳಿಗೆ, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಅಲ್ಲಿ ಬೆಲೆ ಸಿಗೋದು ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ಪಾಸಿಬಿಲಿಟಿನೇ ಇಲ್ಲ. ಒಟ್ಟಿನಲ್ಲಿ ಬೇರೆಯವರ ಇಚ್ಛೆಯಂತೆ ನಿಮ್ಮ ಬದುಕಾಗಿಬಿಟ್ಟಿರುತ್ತೆ. ಸೊ ನಿಮಗೂ ಏನು ಗೊತ್ತಿರಲ್ಲ, ಪ್ರಿಪೇರ್ ಆಗ್ತಾ ಇರ್ತೀರ ನೀವು. ಸೊ ನಿಮಗೆ ಅಲ್ಲಿ ಚಾಯ್ಸು ಇರಲ್ಲ. ಮೆಜಾರಿಟಿ ಆಫ್ ದ ಕೇಸ್ಗಳಲ್ಲಿ ನೀವೆಲ್ಲವನ್ನ ಕೂಡ ಕಲಿತಾ ಇರ್ತೀರ. ಇದರಲ್ಲಿ ನಿಮ್ಮಿಂದ ತಿಳಿದೋ ಅಥವಾ ತಿಳಿಯದೇನೋ ತಪ್ಪುಗಳು ಹಾಗೇ ಆಗ್ತವೆ. ಸೊ ನಿಮ್ಮ ಲೈಫಿನ ಫಸ್ಟ್ ಹಾಫು ಇದರಲ್ಲೇ ಹೋಗಿಬಿಡುತ್ತೆ. ಹೀಗಾಗಿ ಆ್ಯಕ್ಚುಲಿ ನಿಮ್ಮ ಲೈಫಿನ ಸೆಕೆಂಡ್ ಹಾಫ್ ಇದೆಯಲ್ಲ 36 ಅಥವಾ 40, ಇಲ್ಲಿಂದ ನಿಮ್ಮ ರಿಯಲ್ ಲೈಫ್ ಶುರು ಆಗುತ್ತೆ.
ಯಾಕಪ್ಪ ಅಂತಂದರೆ ನೀವು ಬಹಳಷ್ಟು ತಪ್ಪುಗಳನ್ನು ಮಾಡಿ ಜೀವನ ಪಾಠಗಳನ್ನು ಕಲ್ತಿರ್ತೀರ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸೊ ಇನ್ನು ಮುಂದಾದರೂ ನೀವು ಅಟ್ಲೀಸ್ಟ್ 40ನೇ ವರ್ಷಕ್ಕಾದರೂ ನೀವು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂತೆ ನಿಮ್ಮಿಷ್ಟದಂತೆ ಬದುಕೋಕೆ ಶುರು ಮಾಡ್ತೀರ. ಅದಕ್ಕಾಗಿ ಕಾರ್ಲ್ ಜಂಗ್ ಅವರು ನಿಜವಾದ ಜೀವನ 40ರ ನಂತರ ಶುರುವಾಗತ್ತೆ ಅಂತೇಳಿ ಹೇಳ್ತಾರೆ. ಕಾರ್ಲ್ ಜಂಗ್ ಅವರು ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಅವು ಏನಪ್ಪ ಅಂತಂದರೆ, ನೀವು ನಿಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ಔಟರ್ ಡೆವಲಪ್ಮೆಂಟ್ನ ಮೇಲೆ ಮಾತ್ರ ಫೋಕಸ್ ಮಾಡಿರ್ತೀರ. ಎಜುಕೇಷನ್ ಆಯಿತು, ಜಾಬ್ ಆಯಿತು, ಪ್ರೊಫೆಷನ್ ಆಯಿತು, ಅಂಥ ಹುಡುಗಿ ಬೇಕು, ಇಂಥ ಹುಡುಗ ಬೇಕು, ಪ್ರೀತಿ ಪ್ರೇಮ ಇತ್ಯಾದಿ ಬರೀ ಎಕ್ಸ್ಟರ್ನಲ್ ಥಿಂಗ್ಸ್ಗಳು. ಔಟರ್ ಡೆವಲಪ್ಮೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡಿರ್ತೀರ. ಆದರೆ ಯಾವಾಗ ನಿಮ್ಮ ಅಸಲಿ ಜೀವನ ಶುರುವಾಗತ್ತಲ್ಲ ಸೆಕೆಂಡ್ ಹಾಫ್ನಲ್ಲಿ, ಆವಾಗ ನೀವು ನಿಮ್ಮ ಇನ್ನರ್ ಡೆವಲಪ್ಮೆಂಟ್ನ ಮೇಲೆ ಫೋಕಸ್ ಮಾಡ್ತೀರಾ. ನೀವು ಯಾರು, ನಿಮ್ಮ ಜೀವನಕ್ಕೆ ಅರ್ಥ ಇದೇನಾ ಇಲ್ವಾ, ಅರ್ಥ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಸೌಲ್ ಮೇಲೆ ನೀವು ಫೋಕಸ್ ಮಾಡ್ತೀರಾ. ಮುಂಚೆ ಔಟರ್ ಡೆವಲಪ್ಮೆಂಟ್ ಆಗುತ್ತೆ, ಲಾಸ್ಟ್ ಸ್ಟೇಜಲ್ಲಿ ಇನ್ನರ್ ಡೆವಲಪ್ಮೆಂಟ್ ಆಗುತ್ತೆ. ನಿಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ನೀವು ಈಗೋವನ್ನು ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಸಿಕ್ಕಾಪಟ್ಟೆ ಅಹಂಕಾರ, ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ವ್ಯಾಮೋಹ, ಸಿಕ್ಕಾಪಟ್ಟೆ ಕಾಮತೃಷೆ, ಸಿಕ್ಕಾಪಟ್ಟೆ ಅತಿ ಆಸೆಗಳು ಎಲ್ಲವೂ ಕೂಡ ಮಾಡ್ತೀರಾ. ಈಗೋ ನಿಮ್ಮಲ್ಲಿ ಬೂಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಫಸ್ಟ್ ಹಾಫಲ್ಲಿ. ಆದರೆ ಸೆಕೆಂಡ್ ಹಾಫಲ್ಲಿ ನಿಮ್ಮ ಈಗೋ ಇದೆಯಲ್ಲ, ಇದು ಪಂಚರ್ ಆಗ್ತಾ ಬರುತ್ತೆ, ಡೌನ್ ಆಗ್ತಾ ಬರುತ್ತೆ. ನಿಮ್ಮ ಕೋಪ, ತಾಪ, ಆಸೆ, ಆಕಾಂಕ್ಷೆಗಳು, ಮದ, ಮತ್ಸರ, ಕಾಮತೃಷೆ ಎಲ್ಲವೂ ಕೂಡ ಮೀನಿಂಗ್ಲೆಸ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನೀವು ಎಲ್ಲವನ್ನ ಕೂಡ ಬಿಡ್ತಾ ಬರ್ತೀರ. ಸೊ ಇದು ಬ್ಯೂಟಿ ಆಫ್ ರಿಯಲ್ ಲೈಫ್ ಆಗಿದೆ. ಸೊ ನಿಮ್ಮ ರಿಯಲ್ ಲೈಫ್ 40ರ ನಂತರ ಯಾಕೆ ಶುರು ಆಗುತ್ತೆ ಅಂತೇಳಿ ಕಾರ್ಲ್ ಜಂಗ್ ಅವರು ಹೇಳ್ತಾರಪ್ಪ ಅಂದರೆ ಇದೇ ಕಾರಣಕ್ಕಾಗಿ. ಸೊ ನೀವು ನಿಮ್ಮ ಎಲ್ಲ ಅವಗುಣಗಳನ್ನು ನೀವೇ ತ್ಯಾಗ ಮಾಡಿಬಿಟ್ಟು ಒಳ್ಳೆಯ ಗುಣಗಳಿಗೆ ಅಂಟಿಕೊಳ್ತಾ ಬರ್ತೀರ. ನೀವು ನಿಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ಅಚೀವ್ಮೆಂಟ್ಗಳ ಮೇಲೆ ಫೋಕಸ್ ಮಾಡ್ತೀರಾ. ನನಗೆ ಅದು ಬೇಕು, ಇದು ಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಅಂಥ ಜಾಬ್ ಬೇಕು, ಅಂಥ ಸುಂದರವಾಗಿರುವ ಹೆಂಡತಿನೇ ಬೇಕು, ರಿಚ್ ಆಗಿರುವ ಗಂಡನೇ ಬೇಕು ಅಂಥೇಳಿ ಎಲ್ಲದರಲ್ಲೂ ಕೂಡ ನಿಮ್ಮದೊಂದು ಸ್ಟೇಟಸ್ ಪ್ರದರ್ಶನೆ, ಎಲ್ಲದರಲ್ಲೂ ಕೂಡ ಹಠಮಾರಿತನ, ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟು, ಅದು ಬೇಕು ಇದು ಬೇಕು, ಬರೀ ಹಠ 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 ಅಷ್ಟೇ. ಆದರೆ ಸೆಕೆಂಡ್ ಲೈಫಲ್ಲಿ ನೀವು ಎಕ್ಸೆಪ್ಟೆನ್ಸ್ ಮೇಲೆ ಫೋಕಸ್ ಮಾಡ್ತೀರಾ. ಇಲ್ಲಿ ಯಾವುದಕ್ಕೂ ಕೂಡ ನೀವು ಡಿಮ್ಯಾಂಡ್ ಮಾಡಲ್ಲ, ಯಾವುದಕ್ಕೂ ಕೂಡ ಹಠ ಹಿಡಿಯಲ್ಲ. ನಿಮ್ಮ ಪಾಲಿಗೆ ಏನು ಬಂದಿದೆನೋ, ನಿಮ್ಮ ಪರಿಸ್ಥಿತಿ ಹೆಂಗಿದೆನೋ, ನಿಮ್ಮ ಯೋಗ್ಯತೆ ಏನಿದೆನೋ ಅದಕ್ಕೆ ತಕ್ಕಂತೆ ನೀವು ಬದುಕೋಕ್ಕೆ ಶುರು ಮಾಡ್ತೀರ. ಸೊ ಇಲ್ಲಿ ನೀವು ಇರೋದ್ರಲ್ಲಿನೇ ಖುಷಿ ಪಡೋದನ್ನು ಕಲ್ತು ಬಿಡ್ತೀರ. ಮುಂಚೆ ನೀವು ಹೆಂಗೆ ಇರ್ತೀರಾ, ಹಾಗೆ ಹಾಕಬೇಕು, ನನಗೆ ಅದೇ ಬೇಕು, ಇದೇ ಬೇಕು, ಅವಳೇ ಬೇಕು, ಇವನೇ ಬೇಕು ಅಂತೇಳಿ ಎಲ್ಲ ಡಿಮ್ಯಾಂಡ್ಸ್ಗಳು. ಅಲ್ಲಿ ನೀವು ಖುಷಿಯಾಗಿರಲ್ಲ. ದುಃಖ ತಪ್ತ ಅತೃಪ್ತ ಆತ್ಮಗಳ ಥರ ಇರ್ತೀರ ನೀವು, ದೆವ್ವ ಪಿಶಾಚಿಗಳ ಥರ ಇರ್ತೀರ ನೀವು ನಿಮ್ಮ ಜೀವನದ ಫಸ್ಟ್ ಹಾಫಲ್ಲಿ. ಆದರೆ ಸೆಕೆಂಡ್ ಹಾಫಲ್ಲಿ ನೀವು ಸಂತೃಪ್ತ ಆತ್ಮಗಳಾಗೋಕ್ಕೆ ಶುರುವಾಗ್ಬಿಡ್ತೀರ. ಇರೋದ್ರಲ್ಲೇ ಹೆಂಗೆ ಹಂಚ್ಕೊಂಡು ತಿನ್ನೋದು, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ಬದುಕೋದು, ಇದನ್ನೆಲ್ಲವನ್ನು ಯಾರೂ ನಿಮಗೆ ಕಲಿಸಲ್ಲ, ನೀವೇ ಕಲಿತೀರ. ಬದುಕು ಕಲಿಸಿಬಿಡುತ್ತೆ. ಇದೊಂಥರ ನಿಮಗೆ ಪುನರ್ಜನ್ಮ ಇದ್ದಂಗೆ. ರಿಯಲ್ ಲೈಫ್ ಇದೇ ಆಗಿದೆ. ನಿಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ನೀವು ಬೇರೆಯವರಿಗೋಸ್ಕರ ಬದುಕಿಬಿಡ್ತೀರ. ಸ್ನೇಹಿತರು, ಸಂಬಂಧಿಕರು, ಮನೆಯವರು, ಅದು ಇದು ಅಂಥೇಳಿ ನೀವು ಬೇರೆಯವರಿಗೇ ಬದುಕಿಬಿಡ್ತೀರ. ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ, ಇಲ್ಲಿ ನೀವು ಸ್ವಲ್ಪ ಸ್ವಾರ್ಥಿಗಳಾಗಿಬಿಡ್ತೀರ. ನಿಮಗೆ ಸಂಬಂಧಗಳು ಎಲ್ಲಿ ತನಕ ಇರಬೇಕು ಅನ್ನೋದು ಗೊತ್ತಾಗುತ್ತೆ, ಯಾರನ್ನು ಎಲ್ಲಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ರಿಯಲ್ ಲೈಫಲ್ಲಿ ನೀವು ನಿಮಗಾಗಿ ಬದುಕೋಕ್ಕೆ ಶುರು ಮಾಡ್ತೀರಾ. ನಿಮಗಾಗಿ ಟೈಮನ್ನು ಕೊಡ್ತೀರಾ, ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಖುಷಿಗೇನೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ. ಆದರೆ ಫಸ್ಟ್ ಲೈಫಲ್ಲಿ ನೀವು ಎಲ್ಲ ಪ್ರಯಾರಿಟಿಗಳನ್ನ ಬೇರೆಯವ್ರಿಗೆ ಕೊಟ್ಟು ಏನೇನು ಅನುಭವಿಸಬಾರ್ದೋ ಅದನ್ನೆಲ್ಲವನ್ನು ಅನುಭವಿಸ್ಬಿಡ್ತೀರ. ನಿಮ್ಮ ಜೀವನದ ಫಸ್ಟ್ ಹಾಫಲ್ಲಿ ನೀವು ಬದುಕಿರುವಾಗಲೇ ನರಕ ಅನುಭವಿಸ್ಬಿಡ್ತೀರ. ಯಾವಾಗ ನಿಮಗೆ 40 ಆಗುತ್ತೋ ಆವಾಗ ನಿಮಗೆ ನರಕದಿಂದ ಹೇಗೆ ಬರಬೇಕು, ರಿಯಲ್ ಲೈಫನ್ನು ಸ್ವರ್ಗದಂತೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಹಾಫಲ್ಲಿ ನೀವು ನಿಮ್ಮ ಲೈಫನ್ನು ಬಿಲ್ಡ್ ಮಾಡ್ತೀರಾ. ಸೆಕೆಂಡ್ ಹಾಫಲ್ಲಿ ನೀವು ನಿಮ್ಮ ಲೈಫ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊತೀರಾ. ಮತ್ತು ಎಷ್ಟು ಲೈಫ್ ಮಿಕ್ಕಿರುತ್ತೋ, ಎಷ್ಟು ಸಂಸಾಧನೆಗಳು ಮಿಕ್ಕಿರ್ತವೇನೋ ಅವುಗಳನ್ನು ಎಂಜಾಯ್ ಮಾಡ್ತೀರಾ. ಫಸ್ಟ್ ಹಾಫಲ್ಲಿ ನೀವು ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ, ಒಂಥರ ರ್ಯಾಟ್ ರೇಸ್ ಇರುತ್ತೆ. ಬಟ್ ಸೆಕೆಂಡ್ ಲೈಫಲ್ಲಿ ನೀವು ಸ್ವಲ್ಪನಾದರೂ ಏನಾದರೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊತೀರಾ, ಸ್ವಲ್ಪನಾದರೂ ಎಂಜಾಯ್ ಮಾಡ್ತೀರಾ, ಸ್ವಲ್ಪನಾದರೂ ಖುಷಿ ಪಡ್ತೀರಾ. ನಿಮ್ಮ ಲೈಫಿನ ಫಸ್ಟ್ ಹಾಫಲ್ಲಿ ನಿಮಗೇನು ಅನ್ನಿಸ್ತಾ ಇರತ್ತಪ್ಪ ಅಂತಂದರೆ, ಅವಳು ದೇವತೆ, ಅವಳು ಇನ್ನೋಸೆಂಟು, ಮುಗ್ಧೆ ಅಂತ ಅನ್ನಿಸ್ತಾ ಇರುತ್ತೆ. ಸೆಕೆಂಡ್ ಲೈಫಲ್ಲಿ ಶೋಪೆನ್ಹೇವರ್ ಹೇಳೋದು ನಿಮಗೆ ಅರ್ಥ ಆಗಿಬಿಡುತ್ತೆ, ಯಾಕೆ ಶೋಪೆನ್ಹೇವರ್ ಆ ರೀತಿ ಹೇಳಿದರು ಅಂತ ಹೇಳ್ಬಿಟ್ಟು. ಶೋಪೆನ್ಹೇವರು ಏನು ಹೇಳಿದಾರಪ್ಪ ಅಂತಂದರೆ, ಹೆಣ್ಮಕ್ಕಳು ಎಲ್ಲರೂ ಕೂಡ ಇನ್ನೋಸೆಂಟ್ ಅಲ್ಲ, ಅವರು ಇವಿಲ್ ಆಗಿದ್ದಾರೆ, ದುಷ್ಟರಾಗಿದ್ದಾರೆ,
ಒಂದು ಮುಖವಾಡನ್ನು ಹೊತ್ತಿರ್ತಾರೆ. ಸೊ ಅವರಿಗೆ ಬೇಕಾಗಿರೋದನ್ನು ಅಚೀವ್ ಮಾಡೋದಕ್ಕಾಗಿ ಅವರು ನಿಮ್ಮ ಮುಂದೆ ಎಮೋಷ್ನಲ್ ಮ್ಯಾನಿಪ್ಯುಲೇಷನ್ಗಳನ್ನು ಮಾಡ್ತಾರೆ. ಸೊ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ಇರಲ್ಲ, ನೀವು ಮೋಸ ಹೋಗಿಬಿಡ್ತೀರಾ. ನಿಮ್ಮ ಮೈಂಡಲ್ಲಿರುವ ಪ್ರೊಜೆಕ್ಷನನ್ನೇ ಅವ್ರ ಮೇಲೆ ಹೇಳ್ತೀರಾ. ಶೋಪೆನವರು ಇದನ್ನು ಹೇಳ್ತಾರೆ. ಕಾರ್ಲ್ ಜಂಗ್ ಅವರೇ ಇದನ್ನು ಸ್ವಲ್ಪ ಸಾಫ್ಟಾಗಿ ಹೇಳ್ತಾರೆ. ಶೋಪೆನವರು ಚಪ್ಪಲಿ ತೊಗೊಂಡು ಹೊಡೆದಂಗೆ ಹೇಳ್ತಾರೆ ನಿಮಗೆ, ಅವಳು ಇವಿಲ್ ಆಗಿದ್ದಾಳೆ, ಇನ್ನೋಸೆಂಟ್ ಅಲ್ಲ ಅಂತೇಳ್ಬಿಟ್ಟು. ಬಟ್ ಕಾರ್ಲ್ ಜಂಗ್ ಅವರು ಏನು ಹೇಳ್ತಾರೆ ನಿಮಗೆ, ನೀವು ನಿಮ್ಮ ಮೈಂಡಲ್ಲಿರುವ ದೇವತೆಯ ಪ್ರೊಜೆಕ್ಷನನ್ನು ಅವಳ ಮೇಲೆ ಹಾಕ್ತೀರಾ. ಅವಳು ದೇವತೆ ಇಲ್ಲ ಅಂತಂದರೂ ಕೂಡ ಅವಳನ್ನು ಅದೇ ತೀರ ಟ್ರೀಟ್ ಮಾಡ್ತೀರಾ. ನಿಮಗೆ ನೀವು ನೋವನ್ನು ಅನುಭವಿಸ್ತೀರಾ. ನಿಮ್ಮದೆಲ್ಲವನ್ನು ಅವಳಿಗೆ ಕೊಡ್ತೀರಾ. ಲಾಸ್ಟಿಗೆ ನಿಮಗೇನು ಉಳಿಯುತ್ತೆ, ಖಾಲಿ ಅಷ್ಟೇ, ಬಿಟ್ಟೋಗ್ತಾಳೆ. ಸೊ ಇದನ್ನೆಲ್ಲವನ್ನು ನೀವು ನಿಮ್ಮ ಲೈಫಿನ ಸೆಕೆಂಡ್ ಹಾಫಲ್ಲಿ ಬರೋ ಅಷ್ಟರಲ್ಲಿ ಕಲ್ತಿರ್ತೀರ. 40 ಆಗೋವಷ್ಟರಲ್ಲಿ ಇದನ್ನೆಲ್ಲವನ್ನು ಕೂಡ ಕಲ್ತಿರ್ತೀರ. ನಿಮಗೆ ಒಂದು ಥರದ ಒಳ್ಳೆಯ ವೈರಾಗ್ಯ ಬಂದುಬಿಟ್ಟಿರುತ್ತೆ. ಎಲ್ಲವೂ ಕೂಡ ಅಷ್ಟೇ ಇದೆ ಗುರು. ಈ ಸ್ನೇಹ, ಪ್ರೀತಿ, ಸಂಬಂಧ, ಹೆಂಡತಿ, ಮಕ್ಕಳು ಎಲ್ಲ ಬದನೆಕಾಯಿ, ಎಲ್ಲರೂ ಸ್ವಾರ್ಥಿಗಳೇ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ತೊಗೊತಾರೆ, ದೋಚ್ತಾರೆ ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ. ಮದುವೆ ಅನ್ನೋದೊಂದು ಟ್ರ್ಯಾಪ್ ಅನ್ನೋದು ಕೂಡ ಗೊತ್ತಾಗತ್ತೆ. ಆವಾಗ ನೀವು ಸಾಧು ಸಜ್ಜನರ ಥರ ಆಗಿಬಿಡ್ತೀರ. ಸಾಧು ಸಜ್ಜನರಂತೆ ನೀವು ಕಾಡಲ್ಲಿ ಹೋಗಿ ಬದುಕದೇ ಇದ್ದರೂ ಕೂಡ, ನಿಮ್ಮ ಹೆಂಡತಿ ಮಕ್ಕಳಿಂದ ದೂರ ಓಡೋಗದೇ ಇದ್ದರೂ ಕೂಡ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರ. ಮೆಂಟಲಿ ಫಿಕ್ಸ್ ಆಗಿಬಿಟ್ಟು ಇಷ್ಟೇ ಬದುಕೋದಿದೆ, ನಾನು ಹೆಂಡತಿಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಮಕ್ಕಳಿಗೇನು ಕೊಡ್ಬೇಕು ಅದನ್ನು ಕೊಟ್ಟಿದ್ದೀನಿ, ಇನ್ನೇನಿದೆ ಅಲ್ಲ ಮಿಕ್ಕಿದ್ದೆಲ್ಲ ನಂದದು, ನನ್ನ ಖುಷಿ, ನನ್ನ ಪ್ರಯಾರಿಟಿ, ನನ್ನ ಸೇಫ್ಟಿ ಅಂಥೇಳಿ ನೀವು ಒಂದು ಸ್ವಲ್ಪ ಸೈಲೆಂಟಾಗಿ ಸಾಧುಗಳ ಥರ ಬದುಕೋಕ್ಕೆ ಶುರು ಮಾಡಿಬಿಡ್ತೀರ. ಇಷ್ಟೇ ಜೀವನ ಇದೆ ಅನ್ನೋದು ನಿಮಗೆ 40 ಆಗುವಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ. ಬದುಕಿನ ಬ್ಯೂಟಿ ಇದೇ ಆಗಿದೆ. ಅದಕ್ಕಾಗಿಯೇ ಕಾರ್ಲ್ ಜಂಗ್ ಅವರು 40 ಆದ ತಕ್ಷಣವೇ ನಿಮ್ಮ ರಿಯಲ್ ಲೈಫ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಲೈಫ್ ಇದೇ ಥರ ಇರುತ್ತೆ. ಅದಕ್ಕಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಎಷ್ಟು ತಲೆ ಕೆಡಿಸ್ಕೊತಿರೋ ಅಷ್ಟು ನಿಮಗೆ ನೋವಾಗುತ್ತೆ. ನೀವು ಎಷ್ಟು ತಿಳ್ಕೊತಿರೋ ಅಷ್ಟು ನಿಮಗೆ ದುಃಖ ಆಗುತ್ತೆ. ಎಷ್ಟು ಬುದ್ಧಿವಂತರಾಗ್ತಿರೋ ಮತ್ತಷ್ಟು ಈ ಸಮಾಜದಿಂದ, ಜನರಿಂದ ದೂರ ಓಡೋಗ್ತೀರ. ಅದಕ್ಕಾಗಿ ಇದ್ದಂಗೆ ಇದ್ದು ಬಿಡಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೇನಾದರೂ ನಿಮ್ಮ ಲೈಫಿನ ಫ್ಯಾಕ್ಟ್ಸ್ಗಳ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು, ನಿಮ್ಮ ಲೈಫನ್ನು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಬದುಕಬೇಕು ಅನ್ನೋ ಆಸೆ ಇದ್ದರೆ ನೀವು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇಲ್ಲವೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಕೋರ್ಸಿಗೆ ಜಾಯ್ನ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.